ನಮಸ್ಕಾರ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಯುನಿಕ್ ಕಾಂಪಿಟೇಟಿವ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದುಬಿಟ್ಟು FDA ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮತ್ತು ವಿವರಣೆ ನೋಡ್ಕೊತ ಹೋಗೋಣ. 1991ರಿಂದ 2023ವರೆಗಿನ ಎಷ್ಟು ಎಕ್ಸಾಮ್ ಅದಾವೆ ನೋಡ್ರಿ, ಅಷ್ಟು ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯೊಂದಿಗೆ ವಿವರಣೆಯೊಂದಿಗೆ ನಾವು ಹೋಗೋಣ. ಹಾಗಾದರೆ ಕ್ಲಾಸ್ ಶುರು ಮಾಡೋಣ ಬನ್ನಿ. ಮೊದಲನೇ ಕ್ವಶನ್ ಬಂದ್ಬಿಟ್ಟು 1ನೇ ಮತ್ತು 2ನೇ ಪಟ್ಟಿಯನ್ನು ಹೊಂದಿಸಿ ಸಮರ್ಪಕ ಸಂಕೇತದಲ್ಲಿ ಉತ್ತರ ಬರೀರಿ ಅಂತ ಕೇಳಿದಾರೆ. ಪಟ್ಟಿ 1 ಕೊಟ್ಟಿದ್ದಾರೆ. ಎ ಸಿಂಧು ಬಯಲು, ಬಿ ಆರ್ಯರು, ಸಿ ಸಮುದ್ರಗುಪ್ತ, ಡಿ ಅಕ್ಬರ್ ಅಂತ ಕೊಟ್ಟಿದ್ದಾರೆ. ಅದೇ ಥರ ಪಟ್ಟಿ 2 ಒಳಗೆ ಏನು ಕೊಟ್ಟಿದ್ದಾರೆ ಅಂದ್ರೆ ವೇದಗಳು, ಪಾಟಲಿಪುತ್ರ, ಮೆಹಂಜೋದಾರೋ, ದೀನ್ ಇಲಾಹಿ. ಹಾಗಾದ್ರೆ ಸಿಂಧು ಬಯಲು ಎಲ್ಲಿ ಕಂಡು ಬರ್ತದೆ? ಮೆಹಂಜೋದಾರದ ಕಂಡು ಬರ್ತದೆ. ಆರ್ಯರು ವೇದಗಳಿಗೆ ಸಂಬಂಧಪಡ್ತಾರೆ. ಸಮುದ್ರಗುಪ್ತರ ರಾಜಧಾನಿ ಯಾವುದು? ಪಾಟಲಿಪುತ್ರ. ಅಕ್ಬರನು ದೀನ್ ಇಲಾಹಿ ಎಂಬ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಎಷ್ಟರಾಗ ಅಂದ್ರೆ 1582ರಾಗ ದೀನ್ ಇಲಾಹಿ ಧರ್ಮ ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದ್ರೆ ಆಪ್ಷನ್ ಬಿ. ಎರಡನೇ ಕ್ವಶನ್ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಅಕ್ಬರನು ಹೊಣೆಗಾರನಾಗಿದ್ದಾನೆ ಅಂತ ಕೇಳಿದ್ದಾರೆ. ಆಪ್ಷನ್ 1, ಅವನು ಹಿಂದೂಗಳಿಗೆ ಧರ್ಮ ಸಹಿಷ್ಣುತೆಯನ್ನು ಕೊಟ್ಟನು. ಆಪ್ಷನ್ 2, ಅವನು ಒಂದು ಆಡಳಿತ ಪದ್ಧತಿಯನ್ನು ನಿರ್ಮಿಸಿದನು. ಆಪ್ಷನ್ 3, ಶ್ರೇಷ್ಠತೆಯನ್ನು ನಿರ್ಧರಿಸಲು 2 ಬ್ರಾಹ್ಮಣ ಗುಂಪುಗಳು ಹೋರಾಡಬೇಕೆಂದು ಒಪ್ಪಣೆ ಮಾಡಿದನು. ಆಪ್ಷನ್ 4, ಜೋಧ್ಪುರದ ಪತನದ ನಂತರ ಅವನು ರಾಜಪೂತರ ಸಾಮೂಹಿಕ ಹತ್ಯೆಗೆ ಅಪ್ಪಣೆ ಮಾಡಿದನು ಅಂತ ಕೇಳಿದ್ದಾರೆ. ಕ್ವಶನ್ ಏನು ಕೇಳಿದಾನಂದ್ರೆ, ಮೇಲಿನವುಗಳಲ್ಲಿ ಅಕ್ಬರನ ಶ್ರೇಷ್ಠತೆಗೆ ಎರಡೆರಡು ಅತಿ ಶ್ರೇಷ್ಠ ಏನು ಕೇಳಿದಾನ? ಎಲ್ಲನೂ ಕೇಳಿಲ್ಲ, ಅವ್ನು ಬರೀ 2 ಕೇಳಿದಾನ. 2 ಶ್ರೇಷ್ಠ ಕಾರಣಗಳ್ಯಾವು ಅಂತ ಕೇಳಿದಾನ. ಅದ್ರ ನೋಡಿ ಬರೀ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಆಪ್ಷನ್ ಬಿ 1 ಮತ್ತು 2. ಅವನು ಹಿಂದೂಗಳಿಗೆ ಧರ್ಮ ಸಹಿಷ್ಣುತೆಯನ್ನು ಕೊಟ್ಟನು, ಅಂದ್ರೆ ಅವನು ಹಿಂದೂ ಧರ್ಮದವರಿಗೆ ಮನಸ್ಸೋಲ್ತಾನವ. ಅವನು ಒಂದು ಆಡಳಿತ ಪದ್ಧತಿಯನ್ನು ನಿರ್ಮಿಸ್ತಾನೆ. ಕ್ವಶನ್ ನಂಬರ್ 3 ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಸಮರ್ಪಕ ಕಾಲಾನುಕ್ರಮದ ಸರಣಿಯಲ್ಲಿ ಗುರುತಿಸಿ ಕೇಳಿದ್ದಾರೆ. ಆಪ್ಷನ್ 1, ಬಂಗಾಳದ ವಿಭಜನೆ. 2, ಪ್ರಥಮ ಮಹಾಯುದ್ಧ. 3, ಕಾಂಗ್ರೆಸ್ ಸ್ಥಾಪನೆ ಕೇಳಿದ್ದಾನೆ. ಹಾಗಾದ್ರೆ ಕಾಂಗ್ರೆಸ್ ಸ್ಥಾಪನೆ ಯಾವಾಗಾಯಿತು? ಪ್ರಥಮ ಮಹಾಯುದ್ಧ ಯಾವಾಗ ನಡೀತು? ಬಂಗಾಳದ ವಿಭಜನೆ ಯಾವಾಗಾಯಿತು? ಬಂಗಾಳದ ವಿಭಜನೆ ಯಾವಾಗ ನಡೀತು? 1905 ಅಕ್ಟೋಬರ್ 16. ಯಾರೇನ ನಡೀತ? ಲಾರ್ಡ್ ಕರ್ಜನ್. ಅದು ಸ್ವಲ್ಪ ತಪ್ಪಾಯ್ತಿ, ಇರಲಿ. ಪ್ರಥಮ ಮಹಾಯುದ್ಧ ಯಾವಾಗ ನಡೀತು? 1914ರಿಂದ 1918ರವರೆಗೆ. ಕಾಂಗ್ರೆಸ್ ಸ್ಥಾಪನೆ ಯಾವಾಗೈತೆ? 1885. ಯಾರು ಸ್ಥಾಪನೆ ಮಾಡ್ತಾರ? A.O. ಹೋಮ್ ಸ್ಥಾಪನೆ ಮಾಡ್ತಾರೆ. ಅದರ ಸರಿಯಾದ ಉತ್ತರ ಯಾವುದಾಗ್ತದ? ಫಸ್ಟ್ ಯಾವುದಾಗ್ತದ? 1885 ಕಾಂಗ್ರೆಸ್ ಸ್ಥಾಪನೆ ಆಗ್ತದ. 3 ಇಲ್ಲಿ ಇರೋದು 3 ಅನ್ನೋ ಆಪ್ಷನ್ದಾಗ 3 ಅನ್ನೋದು ಪ್ರಶ್ನೆ ಯಾವುದೈತಿ? ಒಂದೈತಿ. ಬಿ ಆಪ್ಷನ್ ಹಾಕಿದ್ರೆ ಸರಿಯಾದ ಉತ್ತರ. 4ನೇ ಕ್ವಶನ್ ನೋಡಿದಾಗ, ಹಿಮಾಲಯವನ್ನು ಪೂಜಿಸುತ್ತಾರೆ ಏಕೆಂದರೆ? ಆಪ್ಷನ್ 1, ಅವು ಭಾರತವನ್ನು ರಕ್ಷಿಸುತ್ತವೆ. 2, ಅದು ಜಗತ್ತಿನಲ್ಲಿ ಅತಿ ಎತ್ತರವಾಗಿದೆ ಅಂತ ಕೇಳಿ. 3ನೇದು, ಉತ್ತರ ಭಾರತದ ಹೆಚ್ಚಿನ ನದಿಗಳು ಹಿಮಾಲಯದಲ್ಲಿ ಉದ್ಭವವಾಗುತ್ತವೆ. 4ನೇದು, ಅದು ಹಿಮಚ್ಛಾದವಾಗಿದೆ. ಅವ್ರೇನು ಕೇಳಿದ್ದಾರೆ? 2 ಮುಖ್ಯ ಕಾರಣಗಳನ್ನು ಆಯ್ಕೆ ಮಾಡಿದ್ದು ಕೇಳಿದ್ದಾರೆ. 2 ಮುಖ್ಯ ಕಾರಣಗಳು ಯಾವಂದ್ರೆ, ಹಿಮಾಲಯ ಪರ್ವತವು, ಮೊದಲು ಅದ್ರ ಬಗ್ಗೆ ಏನು ತಿಳ್ಕೊಳ್ಳೋಣ. ಹಿಮಾಲಯ ಪರ್ವತವು ಅತಿ ಎತ್ತರವಾದ ಶಿಖರಗಳನ್ನು ಹೊಂದೈತಿ. ಅತಿ ಎತ್ತರ ಶಿಖರಗಳನ್ನು ಹೊಂದೈತಿ. ಇಲ್ಲಿ ಅನೇಕ ನದಿಗಳು ಉಗಮ ಆಗ್ತಾವ.
ಇಲ್ಲಿ ಮೌಂಟ್ ಎವರೆಸ್ಟ್ ಕಂಡು ಬರ್ತದ. ಇದರ ಎತ್ತರ ಎಷ್ಟು ಹೇಳ್ರಿ? 8848.86 ಮೀಟರ್. ಯಾವುದೇ ಎರಡು ಆಯ್ಕೆ ಮಾಡೋದಂದ್ರೆ ಅದು ಜಗತ್ತಿನಲ್ಲಿ ಅತಿ ಎತ್ತರವಾಗಿದೆ. ಇನ್ ಕಡೆ ಏನು ಹೇಳಿದೆ? ಅತಿ ಎತ್ತರವಾದ ಶಿಖರ ಅಂತ ಹೇಳಿದ್ನಲ್ಲ, ಅದು ಜಗತ್ತಿನಲ್ಲಿ ಅತಿ ಎತ್ತರವಾದ ಶಿಖರವಾಗಿದೆ. ಆಮೇಲೆ ಇನ್ನೊಂದು, ಉತ್ತರ ಭಾರತದ ಹೆಚ್ಚಿನ ನದಿಗಳು ಹಿಮಾಲಯದಲ್ಲಿ ಉದ್ಭವ ಆಗುತ್ತವೆ. ಏನು ಹೇಳಿದೆ ನಾನು? ಇಲ್ಲಿ ಅದೇ ಅನೇಕ ನದಿಗಳು ಉದ್ಭವ ಆಗುತ್ತೆ ಅಂತ ಹೇಳಿದ್ದೇನೆ. ಅದು ಆಪ್ಷನ್ ಸರಿಯಾದ ಉತ್ತರ ಯಾವುದಾಗುತ್ತಂದ್ರೆ ಆಪ್ಷನ್ ಬಿ. ಇನ್ನು ಕ್ವಶನ್ 5 ನೋಡೋದಾದ್ರೆ, ಕಲ್ಕತ್ತಾದಲ್ಲಿ ಜನದಟ್ಟಣೆಯ ಅತಿ ಹೆಚ್ಚಾಗಿದೆ. ಯಾಕ? ಒಂದೇದನ್ನು ಕೊಟ್ಟಿದ್ದಾನ. ಇಲ್ಲಿ ಹೂಗ್ಲಿ ನದಿ ಹರಿಯುತ್ತದೆ. 2 ಕೈಗಾರಿಕೆಗಳು ದಟ್ಟವಾಗಿದೆ. 3 ಇದು ಒಂದು ದೊಡ್ಡ ಬಂದರು ಆಗಿದೆ ಅಂತ ಹೇಳಿದಾನ. 4ನೇದು ಇದು ಇಂಗ್ಲಿಷರಿಂದ ಸ್ಥಾಪಿಸಲ್ಪಟ್ಟ ನಗರ ಅಂತ ಹೇಳಿದಾನ. ಕೋಲ್ಕತ್ತಾ ನಗರವು ಹೂಗ್ಲಿ ನದಿಯ ದಡದ ಮೇಲಿದೆ. ಒಂದನೇದು ರೈಟ್ ಆಯ್ತು. ಕೈಗಾರಿಕೆಗಳು ದಟ್ಟವಾಗಿದೆ. ಇಲ್ಲಿ ಕೈಗಾರಿಕೆಗಳು ದಟ್ಟ ಆಗಿದ್ದಾವೆ. ಇದು ಕರೆಕ್ಟ್ ಐತಿ, ಇದು ಕರೆಕ್ಟ್ ಐತಿ. ಹಂಗಾದ್ರೆ ಯಾವ್ದು ಆಪ್ಷನ್? ಆಪ್ಷನ್ ಎ. 1, 2. ಇನ್ನು ಕ್ವಶನ್ 6 ನೋಡೋದಾದ್ರೆ, ಭಾರತಕ್ಕೆ ಅರಣ್ಯ ನಿರ್ಮಾಣ ಯೋಜನೆ ಅಗತ್ಯ. ಯಾಕಂತ ಕೇಳಿದಾನ. 1ನೇದು ಹಚ್ಚ ಹಸಿರು ಕಣ್ಣುಗಳಿಗೆ ಸೊಂಪು. 2ನೇದು ಅರಣ್ಯಗಳು ಮಳೆ ಬರುವುದಕ್ಕೆ ಅಗತ್ಯ. 3ನೇದು ಮಣ್ಣಿನ ಸವತಿಯನ್ನು ತಡೆಗಟ್ಟಲು ಅರಣ್ಯಗಳು ಅಗತ್ಯ. 4ನೇದು ರಾಮಾಯಣ ಮಹಾಭಾರತದಲ್ಲಿ ಅರಣ್ಯಗಳ ಉಲ್ಲೇಖವಿದೆ ಅಂತ ಕೊಟ್ಟಿದ್ದಾರೆ. ಏನು ಕೇಳಿದಾನವ? ಈ ಕೆಳಗಿನ ಸಂಕೇತಗಳಿಗೆ 2 ಮುಖ್ಯ ಕಾರಣಗಳನ್ನು ಆಯ್ಕೆ ಮಾಡಿ. ಎಲ್ಲಾನು ಕೇಳಿಲ್ಲವ, ಬರೀ 2 ಕೇಳಿದಾನ. 2 ಮುಖ್ಯ ಕಾರಣ ಕೇಳಿದಾನ. ಯಾವತ್ತು ನೋಡಿ ಬರ್ರಿ. ಮುಖ್ಯ ಕಾರಣ ಅರಣ್ಯಗಳು ಮಳೆ ಬರುವುದಕ್ಕೆ ಅಗತ್ಯ. ಸರಿ ಐತಿ. ಮಣ್ಣಿನ ಸವೆತವನ್ನು ತಡೆಗಟ್ಟಲು ಅರಣ್ಯಗಳು ಅಗತ್ಯ. ಇದು ಸರಿ ಐತಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಾಗ್ತದ? ಆಪ್ಷನ್ ಬಿ. 2, 3. 7ನೇ ಕ್ವಶನ್ ಹೋಗೋಣ. ಗಂಗಾ ನದಿಯು ಈ ಕೆಳಗಿನ ಕಾರಣಗಳಿಂದಾಗಿ ಉಪಯುಕ್ತವಾಗಿದೆ. 1ನೇದೇನು ಕೊಟ್ಟಿದ್ದಾನ? ಶವದಹನದ ಘಾಟುಗಳು. 2 ಲಕ್ಷಗಟ್ಟಲೆ ಹೆಕ್ಟೇರು ಭೂಮಿಗಳಿಗೆ ನೀರಾವರಿ. ತಂಪಾದ ಮತ್ತು ಚೈತನ್ಯದಾಯಕ ನೀರು. 4ನೇದು ಜಲಮಾರ್ಗ. ಏನು ಕೊಟ್ಟಿದ್ದಾನ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಲಕ್ಷಗಟ್ಟಲೆ ಹೆಕ್ಟೇರ್ ಭೂಮಿಗಳಿಗೆ ನೀರಾವರಿ ಕೊಡ್ತದ ಗಂಗಾ ನದಿ. ಸರಿ ಐತಿ. ತಂಪಾದ ಮತ್ತು ಚೈತನ್ಯದಾಯಕ ನೀರು ಗಂಗಾ ನದಿ ತಪ್ಪೈತಿ. ಜಲಮಾರ್ಗ ಸರಿ. ಆಪ್ಷನ್ ಯಾವುದಾಗುತ್ತಂದ್ರೆ ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. ಪಶ್ಚಿಮ ಚಾಲುಕ್ಯರ ರಾಜಧಾನಿ ಕೇಳಿದಾನೆ. ಪಶ್ಚಿಮ ಚಾಲುಕ್ಯರ ರಾಜಧಾನಿ ಯಾವುದು? ಆಪ್ಷನ್ 1 ಬಾದಾಮಿ ಕೊಟ್ಟಿದ್ದಾನ. ಆಪ್ಷನ್ 2 ನಾಶಿಕ್ ಕೊಟ್ಟಿದ್ದಾನ. ಆಪ್ಷನ್ ಸಿ ಬನವಾಸಿ ಕೊಟ್ಟಿದ್ದಾನ. ಆಪ್ಷನ್ 4 ಲಾತೂರ್ ಕೊಟ್ಟಿದ್ದಾನ. ಯಾವುದಾಗುತ್ತ ಅಂದ್ರೆ ಬಾದಾಮಿ ಆಗುತ್ತೆ. ಬಾದಾಮಿ ಆಗುತ್ತೆ. ಕ್ವಶನ್ ನಂಬರ್ 9 ನೋಡೋಣ. ಪಂಜಾಬಿನಲ್ಲಿ ಅಲೆಕ್ಸಾಂಡರ್ ಮಹಾಶಯನೊಂದಿಗೆ ಹೋರಾಡಿದ ದೊರೆ ಯಾರು ಅಂತ ಕೇಳಿದ್ದಾರೆ. 1ನೇದು ಮೀನಾಬರ್ ಕೊಟ್ಟಿದ್ದಾರೆ. 2ನೇದು ಅಂಬಿ ಕೊಟ್ಟಿದ್ದಾರೆ. 4ನೇದು ಸೆಲ್ಯೂಕಸ್ ನಿಕೆಟರ್ ಕೊಟ್ಟಿದ್ದಾರೆ. 4ನೇದು ಪೋರೆಸ್ ಕೊಟ್ಟಿದ್ದಾರೆ. ಈಗ ಸರಿಯಾದ ಉತ್ತರ ಯಾವುದಂತ್ರಿ? ಮತ್ತೆ ನೋಡೇ ಬಿಡ್ರಿ. 4ನೇದು ಪೋರೆಸ್. ಯಾರಿ? ಪೋರೆಸ್. ನೋಡು ಜರ ತಪ್ಪನ್ರಿ. ಇರ್ರಿ ಅಡ್ಜಸ್ಟ್ ಮಾಡ್ಕೊರಿ. ಫಸ್ಟ್ ಕ್ಲಾಸ್ ಆಗಿರ್ತದ. ಕ್ವಶನ್ ನಂಬರ್ 10 ನೋಡಿದ್ರೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದೊಂದು ಕೇಳಿದಾನ. ನೋಡ್ರಿ, ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಅಂತ ಕೇಳಿದಾನ. ಆಪ್ಷನ್ 1 ಕ್ರಿಸ್ತಪೂರ್ವ 261 ಕಳಿಂಗ ಯುದ್ಧ. ಸರಿ ಐತೆ. 2ನೇದು ಕ್ರಿಸ್ತ ಶಕ 1526 1ನೇ ಪಾಣಿಪತ್ ಕದನ. ಸರಿ ಐತಿ. 3ನೇದು ಕ್ರಿಸ್ತ ಶಕ 1761 3ನೇ ಪಾಣಿಪತ್ ಯುದ್ಧ. ಸರಿ ಐತಿ. 4ನೇದು ಕ್ರಿಸ್ತ ಶಕ 1764. ಇದು ಎಟ್ರ ನಡತ್ತೆ ಅಂದ್ರೆ 1757 ನಡೆದೈತಿ. ಹಂಗಾದ್ರೆ ತಪ್ಪು ಯಾವ್ದಾಗ್ತದ? ಇದೇ ಆಗ್ತದ.
ನೋಡ್ಕೊತ ಬರ್ರಿ. ಹಾಗಾದ್ರೆ ಕ್ವಶನ್ ನಂಬರ್ 11 ಯಾವುದಂತ ನೋಡೋದಾದ್ರೆ, ಭಾರತ ಸಂವಿಧಾನದ 370ನೇ ವಿಧಿ ಈ ರಾಜ್ಯಕ್ಕೆ ಸಂಬಂಧಿಸಿದ ಕೇಳಿದಾನೆ. ನೀವು ಪಟ್ನ ಹೇಳ್ಬೋದು, ಬಟ್ ನಾ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತೀನಲ್ಲ, ಹಾಗಾಗಿ ನಾನೇ ಹೇಳ್ಬೇಕಾಗ್ತದೆ. ಆಪ್ಷನ್ 1 ಅಸ್ಸಾಂ ಕೊಟ್ಟಿದ್ದಾರೆ, ಆಪ್ಷನ್ 2 ಜಮ್ಮು ಕಾಶ್ಮೀರದ ಕೊಟ್ಟಿದ್ದಾರೆ, ಆಪ್ಷನ್ 3 ಅರುಣಾಚಲ ಪ್ರದೇಶ ಕೊಟ್ಟಿದ್ದಾರೆ, 4ನೇದು ಪಂಜಾಬ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾವುದ್ರಿ? ಜಮ್ಮು ಕಾಶ್ಮೀರ. ಯಾವುದ್ರಿ? ಜಮ್ಮು ಮತ್ತು ಕಾಶ್ಮೀರ. ಹಾಗಾದ್ರೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವಿವರಣೆ ತಗೋದಾದ್ರೆ, 371 ಯಾವ್ದು ಸಂಬಂಧಪಡ್ತದ? 371 ಅಷ್ಟ ಮಹಾರಾಷ್ಟ್ರ ಮತ್ತು ಗುಜರಾತ್. ಹಾಗಾದ್ರೆ 371A ತಪ್ಪತ್ತಿಗೊಬ್ಬರ ಅದು 371A ಇದಕ್ಕೆ ಸಂಬಂಧಪಡ್ತದ? ನಾಗಾಲ್ಯಾಂಡ್ ಸಂಬಂಧಪಡ್ತದ. ಭಾಳ ಹೇಳ್ಕೊತೋಗೋದು ಬೇಡ. 371J ಇದಕ್ಕೆ ಸಂಬಂಧಪಡ್ತದ ಅಂದ್ರೆ ಕರ್ನಾಟಕ ಸಂಬಂಧಪಡ್ತದ. ನೆಕ್ಸ್ಟ್ ಕ್ವಶನ್ ಹೋಗೇ ಬಿಡೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಭಾರತದ ಗೋಧಿಯ ಖನಿಜ. ಆಪ್ಷನ್ 1 ರಾಜಸ್ಥಾನ, ಆಪ್ಷನ್ 2 ಪಂಜಾಬ್, ಆಪ್ಷನ್ 3 ಮಧ್ಯಪ್ರದೇಶ, ಆಪ್ಷನ್ 4 ಕೇರಳ. ಸರಿಯಾದ ಉತ್ತರ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರ್ತದೆ, ಪಂಜಾಬ್. ಏನ್ರಿ? ಪಂಜಾಬ್. ಅದರ ಕ್ವಶನ್ ನಂಬರ್ 13. ಚಹಾ ಉತ್ಪಾದಿಸುವ ರಾಜ್ಯ ಕೇಳಿದಾರೆ. 1ನೇದು ಹಿಮಾಚಲ ಪ್ರದೇಶ, 2ನೇದು ಗೋವಾ, 3ನೇದು ಅಸ್ಸಾಮ, 4ನೇದು ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಯಾವುದು? ಅಸ್ಸಾಮ. ಹಾಗಾದ್ರೆ ಚಹಾ ಉತ್ಪಾದಿಸುವ ದೇಶ ಯಾವುದು ಕೇಳಿದ್ರ? ಚೀನಾ. ಮೊದಲ ಸ್ಥಾನ ಚೀನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. 14ನೇ ಕ್ವಶನ್ನು. ಭಾರತೀಯರಿಂದ ವೈಜ್ಞಾನಿಕ ಸಂಶೋಧನಾ ಕೇಂದ್ರ ಗಂಗೋತ್ರಿ ಸ್ಥಾಪಿಸಲ್ಪಟ್ಟ ಸ್ಥಳ. 1ನೇದು ಆರ್ಕಟಿಕಾ, 2ನೇದು ಅಂಟಾರ್ಟಿಕಾ, 3ನೇದು ಭೂಮಧ್ಯ ಆಫ್ರಿಕಾ, 4ನೇದು ಅಮೆಜಾನ್ ತೃಣ. ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಅಂದ್ರೆ ಅಂಟಾರ್ಟಿಕಾ ಆಗಿರ್ತದೆ ರೀ. ಯಾವ್ದಾಗಿರ್ತದೆ? ಅಂಟಾರ್ಟಿಕಾ ಆಗಿರ್ತದೆ. ಕ್ವಶನ್ ನಂಬರ್ 15ಕ್ಕೆ ಬರೋಣ. ಕರ್ನಾಟಕದಲ್ಲಿ 1999ರ ಅರ್ಜುನ ಪ್ರಶಸ್ತಿ ಪಡೆದವರು ಯಾರಂತ ಕೇಳಿದ್ದಾರೆ. 1ನೇದು ಅಶ್ವಿನಿ ನಾಚಪ್ಪ, 2ನೇದು ವಂದನಾ ಶಾನ್ಭಾಗ್, 3ನೇದು ಭಾನುಮತಿ ಮೆಂಡನ್, 4ನೇದು PT ಉಷಾ. ಅದ ಸ್ವಲ್ಪ ಟಿ ಬದಲು ತಿ ಆಗೈತ್ರಿ, ಇರಲಿ ಅಡ್ಜಸ್ಟ್ ಮಾಡ್ಕೊರಿ. PT ಉಷಾ ನಿಮ್ಗೆ ಗೊತ್ತಿರ್ಬೋದು. ಅಶ್ವಿನಿ ನಾಚಪ್ಪ ನೋಡ್ರಿ. ಎಟ್ರಾಗಂದ್ರೆ ಹೇಳ್ರಿ ನೋನು, ಎಟ್ರಾ ಕೊಟ್ರು? ಅಲ್ಲಿ ಐತಲ್ಲ. ಸರಿ. ನೆಕ್ಸ್ಟ್ ಕ್ವಶನ್ ಹೋಗ್ರಿ. 14 ಕ್ವಶನ್ ಹೋಗ್ರಿ. 1990ನೇ ಸಾಲಿನ ಅಮೇರಿಕಾ ಮುಕ್ತ ಟೆನ್ನಿಸ್ ಪ್ರಶಸ್ತಿ ಪಡೆದವರು ಯಾರಂತ ಕೇಳಿದಾರೆ. 1ನೇದು ಸ್ಟೆಫಿ ಗ್ರಾಫ್, 2ನೇದು ಮಾರ್ಟಿನಾ ನವರಾಟಿಲೋವಾ, 3ನೇದು ಗ್ರಾಬ್ರಿಯಲಾ ಸೆಬಾಟಿನಿ, 4ನೇದು ಕ್ರಿಸ್ ಎವರ್ಟ್. ಆಪ್ಷನ್ 1 ಸ್ಟೆಫಿ ಗ್ರಾಫ್ ಸರಿಯಾದ ಉತ್ತರ. ಕ್ವಶನ್ ನಂಬರ್ 17 ಹೋಗೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು ಅಂತ ಕೇಳಿದ್ದಾರೆ. 1ನೇದು ಹರಪ್ಪ, ಸರ್ ಜಾನ್ ಮಾರ್ಷಲ್, 2ನೇದು ಉಪನಿಷತ್ತುಗಳು, ಮ್ಯಾಕ್ಸ್ ಮುಲ್ಲರ್, 3 ಇಂಗ್ಲಿಷ್ ಮಾಧ್ಯಮ, ಮೆಕಾಲೆ, 4ನೇದು ಆರ್ಯ ಸಮಾಜ, ರಾಮಕೃಷ್ಣ ಪರಮಹಂಸ. ಹೊಂದಾಣಿಕೆ ಇರುವುದು ಅಂತ ಕೇಳಿದ್ದಾರೆ. ಇಂಗ್ಲಿಷ್ ಮಾಧ್ಯಮ, ಮೆಕಾಲೆ. ಕ್ವಶನ್ ನಂಬರ್ 18. ಸಾಪೇಕ್ಷತಾ ಸಿದ್ಧಾಂತವನ್ನು ಕಂಡುಹಿಡಿದ ವಿಜ್ಞಾನಿ ಅಂತ ಕೇಳಿದ್ದಾರೆ. 1ನೇದು ಡಾಲ್ಟನ್, 2ನೇದು ರಾಬರ್ಟ್ ಆಪ್ ಹೈಮರ್, 3ನೇದು ಆಲ್ಬರ್ಟ್ ಐನ್ಸ್ಟೀನ್, 4ನೇದು ಆರ್ಯಭಟ. ಸರಿಯಾದ ಉತ್ತರ ಯಾವುದಂದ್ರೆ ಆಲ್ಬರ್ಟ್ ಐನ್ಸ್ಟೀನ್. ಜರ್ಮನಿ. ಇವು ಯಾವ ದೇಶದವ ಅಂದ್ರೆ ಜರ್ಮನಿ ದೇಶದವ್ರಿ. ಇವಂಗ 1921ರಾಗ ನೊಬೆಲ್ ಪ್ರಶಸ್ತಿ ಸಿಕ್ಕತ್ರಿ. ಇನ್ನು ಕ್ವಶನ್ ನಂಬರ್ 19 ನೋಡೋದಾದ್ರೆ, ಇಲ್ಲಿ ಮೀನುಗಾರರ ಮುಖ್ಯ ಕಸುಬು ಇದಾಗಿದೆ. ಇದು ನಮ್ಮ ರಾಜ್ಯದಾಗ ಸಂಬಂಧಪಡುತ್ತೆ ನೋಡ್ರಿ. ನಮ್ಮ ರಾಜ್ಯಕ್ಕೆ 1ನೇದು ಮಲ್ಪೆ, ಉಡುಪಿದಾಗ ಕಂಡು ಬರ್ತದ. ಕುದುರೆಮುಖ, ಕುಲು, ಮಡಿಕೇರಿ. ಯಾವುದಂದ್ರೆ ಮಲ್ಪೆ.
ಉಡುಪಿದಾಗ ಕಂಡು ಬರ್ತದೆ. ಆಮೇಲೆ ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ನೋಡ್ರಿದ 20ನೇ ಕ್ವಶನ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು? ಇಲ್ಲಿ ಹೊಂದಾಣಿಕೆ, ಇದು ನೀ ಅನ್ನೋದು ತಪ್ಪಿದರೆ ಇರಲಿ. ಒಂದನೇದು ಹೇಮು, ಎರಡನೇ ಪಾಣಿಪುತ್ತ ಯುದ್ಧ, ಸರಿ ಐತಿ. ಎರಡನೇದು ಡಾಲ್ ಹೌಸಿ ಲ್ಯಾಂಪ್ ಧೋರಣಿ, ನೋಡ್ಕೊರಿ. ಮೂರನೇದು ವಾರನ್ ಹಾಸ್ಟಿಂಗ್ ಕಾಯಂ ಭೂ ಕಂದಾಯ ಪದ್ಧತಿ. ನಾಲ್ಕನೇದು ಖರ್ಜನ್ ಬಂಗಾಳದ ಯೋಜನೆ. ಹೊಂದಾಣಿಕೆ ಇಲ್ಲದ್ದು ಹೇಳ್ಬೇಕನ್ರಿ, ವಾರನ್ ಹಾಸ್ಟಿಂಗ್ ಕಾಯಂ ಭೂ ಕಂದಾಯ ಪದ್ಧತಿ. ಡಾಲ್ ಹೌಸಿ ಏನು ಮಾಡಿದ್ರಿ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿದ. ಆಮೇಲೆ ಎರಡನೇ ಪಾಣಿಪತ್ತ ಯಾವಾಗ ನಡೀತು ಹೇಳ್ರಿ? ಯಾರ್ಯಾರು ನಡೀತು? ಯಾರ್ಯಾರು ನಡೀತ್ರಿ? ಹೇಮು ಮೊಘಲ್ ದೊರೆಗಳ ನಡುವೆ. ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕ್ರಿ. ಮತ್ತು ಮುಂದೆ ಪಾಠಗಳು ಇನ್ನೂ ಜಾಸ್ತಿ ಬರ್ತಾವ್ರಿ. ನೀವು ಹಂಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳ್ರಿ, ಚಾನಲ್ ತೋರಿಸ್ರಿ, ಆಮೇಲೆ ಬೆಳೆಸ್ರಿ. ನೀವು ಚೆನ್ನಾಗಿ ಓದ್ಕೊರಿ. ಇನ್ನೂ ಪಾಠಗಳು ಮುಂದೆ ಬರ್ತಿರ್ತಾವ್ರಿ. ಈಗ ನಾಳೆ ನೆಕ್ಸ್ಟ್ ಸಂವಿಧಾನ ಪಾರ್ಟ್ 2 ಬರ್ತೈತ್ರಿ. ಮುತ್ತು ಸರ್ ಅವ್ರು ಹೇಳೋರ್ದಾರ್ರಿ. ಆಮೇಲೆ ಇನ್ನೂ ಬರ್ತಾವ್ರಿ, ಸೋಮು ಸರ್ ಅಂತ ಹೇಳೋರ್ದಾರ್ರಿ. ಅವ್ರದ್ದು ನಿನ್ನೆನೇ ಆಗೈತ್ರಿ ಜಿಯೋಗ್ರಫಿ. ಇನ್ನು ಚಲೋ ಇನ್ನೂ ಅಂತ ಸ್ಟಾಪ್ ಅದಾವ್ರಿ. ನಮ್ಮ ತಕ್ಕಿನ್ನ ಹೇಳ್ತಾರೋ, ಚಲೋ ಹೇಳ್ತಾರೋ. ನೀವು ಚಲೋ ತನಕ ಕ್ಲಾಸ್ ಕೇಳ್ರಿ. ಮತ್ತೆ ಸಿಗೋಣ್ರಿ. ಧನ್ಯವಾದಗಳು ರೀ ಎಲ್ಲರಿಗೂ.